ಎಲ್ಲರಿಗೂ ನಮಸ್ಕಾರ. ಇವತ್ತು ದಸರಾ ಹಬ್ಬದಂದು ಬರುವಂತಹ ಒಂದು ವಿಶಿಷ್ಟ ದಿನವಾದಂತಹ ಆಯುಧ ಪೂಜೆಯ ಬಗ್ಗೆ ಹೇಳ್ತಾ ಇದ್ದೀವಿ. ಆಯುಧ ಪೂಜೆಯು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದಿರುವಂತಹ ದಿನ ಅಂತ ಹೇಳ್ಬೋದು. ಏನು ಆಯುಧ ಪೂಜೆ ಅಂತ ಕೇಳಿದ್ರೆ, ನಾವು ಬಳಸುವಂತಹ ಉಪಕರಣಗಳು, ದಿನನಿತ್ಯದ ವಸ್ತುಗಳು, ಪುಸ್ತಕಗಳು, ವಾಹನಗಳು, ಇನ್ನಿತರ ವಸ್ತುಗಳಿಗೆ ಪೂಜೆಯನ್ನ ಸಲ್ಲಿಸುವಂತಹ ದಿನ ಅಂತ ಹೇಳ್ಬೋದು. ಅಂದರೆ ರೈತರು ತಾವು ಬಳಸುವಂತಹ ಕೃಷಿೋಪಕರಣಗಳಿಗೆ ಪೂಜೆಯನ್ನು ಸಲ್ಲಿಸಿದ್ರೆ, ವಿದ್ಯಾರ್ಥಿಗಳು ತಾವು ಓದುವಂತಹ ಪುಸ್ತಕಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ, ವಾಹನ ಚಾಲಕರು ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಿದ್ರೆ, ಹಾಗೆ ಇತರೆ ವ್ಯಕ್ತಿಗಳು ತಾವು ಬಳಸುವಂತಹ ವಸ್ತುಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಹೇಗೆ ಈ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಕೇಳಿದ್ರೆ, ಉಪಕರಣಗಳನ್ನ ಸ್ವಚ್ಛಗೊಳಿಸಿ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ಹೂ ಹಣ್ಣುಗಳಿಂದ ಹಾಗೂ ಅರವಳ್ಳಿ ಸೊಪ್ಪುಗಳಿಂದ ಅಲಂಕರಿಸಿ ಅಕ್ಷತೆಯನ್ನು ಹಾಕಿ ಆರತಿಯನ್ನ ಬೆಳಗಿ ಪ್ರಸಾದವನ್ನ ಅರ್ಪಿಸುವುದುಂಟು. ಏನು ಈ ಒಂದು ಹಬ್ಬದ ವಿಶಿಷ್ಟತೆ ಅಂತ ಕೇಳಿದೆ ಅಂದ್ರೆ, ನಾವು ಬಳಸುವಂತಹ ಉಪಕರಣಗಳು ಅದು ದೇವರು ಕೊಟ್ಟಂತಹ ಕೊಡುಗೆ ಎನ್ನುವಂತಹ ನಂಬಿಕೆ. ಹಾಗೆ ನಾವು ಮಾಡುವಂತಹ ಕೆಲಸ ಅಥವಾ ನಾವು ಮಾಡುವಂತಹ ಕೆಲಸದ ಉಪಕರಣಕ್ಕೆ ನಾವು ಪೂಜೆಯನ್ನ ಸಲ್ಲಿಸಿದ್ರೆ ಅದು ದೇವರ ಪೂಜೆಗೆ ಸಮಾನ ಎನ್ನುವಂತಹ ಒಂದು ನಂಬಿಕೆ. ಹಾಗೆ ಕಾಯಕವೇ ಕೈಲಾಸ ಎನ್ನುವಂತೆ ನಾವು ಮಾಡುವಂತಹ ಕೆಲಸವನ್ನ ಪ್ರೀತಿ, ಭಕ್ತಿ, ಶ್ರದ್ಧೆ ಹಾಗೂ ಗೌರವದಿಂದ ಮಾಡ್ತಾ ಹೋದ್ರೆ ನಮ್ಮ ಜೀವನವು ಕೂಡ ಸುಂದರವಾಗುತ್ತೆ ಎನ್ನುವಂತಹ ಒಂದು ಭಾವನೆ. ಹಾಗಾಗಿ ಈ ಹಬ್ಬವನ್ನ, ಈ ಒಂದು ಆಯುಧ ಪೂಜೆಯನ್ನ ಮಾಡಲಾಗುತ್ತೆ. ಆಯುಧ ಪೂಜೆ ಎನ್ನುವಂಥದ್ದು ಕೇವಲ ಇದು ಹಬ್ಬದ ಸಂಭ್ರಮವಲ್ಲ, ಸಂಸ್ಕೃತಿಯ ಪಾಠ ಅಂತ ಹೇಳ್ಬೋದು. ಧನ್ಯವಾದಗಳು.